Good morning, dear students. Welcome to LMS. Financial Management subject ನಮಗೆ ಈ ಒಂದು ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಅನ್ನೋ ಚಾಪ್ಟರ್, ಅದರ ಬಗ್ಗೆ ನಾವು ಡಿಸ್ಕಷನ್ಸ್ ಅನ್ನ ಮಾಡೋಣ. ಹಿಂದಿನ ಕ್ಲಾಸಲ್ಲಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಅಥವಾ NPV ಅಂತ ಏನು ಕರಿತೀವಿ, NPV ಮೆಥಡ್ ನ ಮೇಲೆ ಸಿಂಪಲ್ ಪ್ರಾಬ್ಲಮ್ಸ್ ಗಳನ್ನ ನಾವು ಪರ್ಫಾರ್ಮ್ ಮಾಡಿದ್ವಿ. ಈ ಒಂದು ಕ್ಲಾಸ್ ನಲ್ಲೇ NPV ನ ಮೇಲೆ 15 ಮಾರ್ಕ್ಸ್ ಕ್ವೆಶನ್ಸ್ ಗಳು ಅಥವಾ ಸೆಕ್ಷನ್ ಸಿ ಗೆ ಕೇಳುವಂತ ಕ್ವೆಶನ್ಸ್ ಗಳನ್ನ ನಾವು ಪ್ರಾಕ್ಟೀಸ್ ಮಾಡೋಣ. ಮೊದಲನೇ ಕ್ವೆಶನ್ ಈ ತರ ಇದೆ. ABC Limited is considering an investment proposal of machinery. Two alternatives, machine X and machine Y, are available, each costing rupees 1 lakh. The life of both the machines is expected to be 5 years. The scrap value realized at the end of 5th year, machine A is rupees 20,000 and machine B is rupees 30,000. The present value of rupee 1 to be received at the end of the year at 12% per annum is given below. Year ಮತ್ತೆ PV factor na ಕೊಟ್ಟಿದ್ದಾರೆ. 12% cost of capital rate ನಲ್ಲಿ the present value factor for the first year is 0.893, for the second year it is 0.797, for the third year it is 0.712, fourth year 0.636 and that of fifth year 0.567. So ಒಂದ್ಸಲ we'll analyze the equation. What is given anta cost of two alternatives ಅಥವಾ two alternative investment projects ಅಥವಾ machine X and machine Y are given, which is rupees 1 lakh. Life of the machines 5 years. ಎರಡರದ್ದು ಕೂಡ 5 years. Scrap value for machine A is 20,000, for machine B is 30,000 at the end of 5th year, and the present values of rupee 1 at 12% rate is given. PV factor is given. Okay, we'll move to the solution part. Cash inflows after depreciation and tax of the two machines are as follows. Okay, question ಅಲ್ಲಿ ಇನ್ನು ಫರ್ದರ್ ಅನ್ಸಿದೆ. ಕ್ಯಾಶ್ ಇನ್ಫ್ಲೋಸ್ ಬಗ್ಗೆ ಕೊಟ್ಟಿದ್ದಾರೆ ಅವರು. ಕ್ಯಾಶ್ ಇನ್ಫ್ಲೋಸ್ ಆಫ್ಟರ್ ಡೆಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಆಫ್ ಟೂ ಮಷಿನ್ಸ್ ಆರ್ ಗಿವನ್. ಓಕೆ, ಮಷಿನ್ ಎಕ್ಸ್ ಮತ್ತೆ ಮಷಿನ್ ವೈಗೆ ಕ್ಯಾಶ್ ಇನ್ಫ್ಲೋಸ್ ಅನ್ನ ಕೊಟ್ಟಿದ್ದಾರೆ. ಬಿ ವೆರಿ ಕೇರ್ಫುಲ್ ದಟ್ ವಿ ಆರ್ ರಿಕ್ವೈರ್ಡ್ ವಿತ್ ಕ್ಯಾಶ್ ಇನ್ಫ್ಲೋಸ್ ಆಫ್ಟರ್ ಟ್ಯಾಕ್ಸ್ ಬಟ್ ಬಿಫೋರ್ ಡೆಪ್ರಿಸಿಯೇಷನ್, ಬಟ್ ವಿ ಆರ್ ಗಿವನ್ ವಿತ್ the cash inflows after depreciation and after tax. So ನಾವೀಗ ಕೊಟ್ಟಿರುವಂತ ಕ್ಯಾಶ್ ಇನ್ಫ್ಲೋಸ್ ಗಳನ್ನ ಕ್ಯಾಶ್ ಇನ್ಫ್ಲೋಸ್ ಆಫ್ಟರ್ ಟ್ಯಾಕ್ಸ್ ಬಟ್ ಬಿಫೋರ್ ಡೆಪ್ರಿಸಿಯೇಷನ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ evaluate the investment alternatives using net present value method and suggest the company which of the alternative is acceptable. Okay, net present value method ಅಲ್ಲಿ machine X ಮತ್ತೆ machine Y ಅನ್ನ ನಾವು ಇವ್ಯಾಲ್ಯುವೇಟ್ ಮಾಡಿ ಯಾವ ಪ್ರಪೋಸಲ್ ಅಥವಾ ಪ್ರಾಜೆಕ್ಟ್ ಅನ್ನ ಕಂಪನಿ ಅಕ್ಸೆಪ್ಟ್ ಮಾಡ್ಕೋಬಹುದು ಅಂತ ನಾವು ರೆಕಮೆಂಡೇಶನ್ ಅನ್ನ ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಫಸ್ಟ್ಲಿ ನಮ್ಗೇನ್ ಪ್ರಾಫಿಟ್ಸ್ ಅಥವಾ ಅರ್ನಿಂಗ್ಸ್ ಏನ್ ಕೊಟ್ಟಿದ್ದಾರೆ, ನಮಗ್ ಬೇಕಾಗಿದ್ದು ಯಾವುದು ಬಿಫೋರ್ ಡೆಪ್ರಿಸಿಯೇಷನ್ ಅಂಡ್ ಆಫ್ಟರ್ ಟ್ಯಾಕ್ಸ್, ಬಟ್ ನಮ್ಗೆ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ಅವರು ಆಫ್ಟರ್ ಡೆಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಓಕೆನಾ, ರೈಟ್. ನಮಗ್ ಬೇಕಾಗಿದ್ದು ಪ್ರಾಫಿಟ್ಸ್ ಆಫ್ಟರ್ ಟ್ಯಾಕ್ಸ್ ಬಟ್ ಬಿಫೋರ್ ಡೆಪ್ರಿಸಿಯೇಷನ್. ಅವ್ರು ಕೊಟ್ಟಿರೋದು ಪ್ರಾಫಿಟ್ ಆಫ್ಟರ್ ಡೆಪ್ರಿಸಿಯೇಷನ್ ಅಂಡ್ ಆಫ್ಟರ್ ಟ್ಯಾಕ್ಸ್. ಸೊ ನಾನು ನಿಮ್ಗೆ ಹೇಳಿದೆ, ನಾವೀಗ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಇನ್ಫ್ಲೋಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂತಂದ್ರೆ ಮೊದಲಿಗೆ ನಮ್ಗೆ ಕೊಟ್ಟಿರೋಂಥ ಕ್ಯಾಶ್ ಇನ್ಫ್ಲೋಸ್ ಅನ್ನ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡೆಪ್ರಿಸಿಯೇಷನ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ಆಮೇಲೆ ಪ್ರೆಸೆಂಟ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡಿ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಇನ್ಫ್ಲೋಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಹೆಡಿಂಗ್ ಹಾಕೊಂಡು ಸ್ಟೇಟ್ಮೆಂಟ್ ಶೋಯಿಂಗ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಕ್ಯಾಶ್ ಫ್ಲೋಸ್ ಆಫ್ ಮಷಿನ್ ಎಕ್ಸ್ ಸಪರೇಟ್ ಒಂದೊಂದು ಮಷಿನ್ ಎಕ್ಸ್ ಗೆ ಸಪರೇಟ್ ಮಾಡೋಣ, ಮಷಿನ್ ವೈ ಗೆ ಸಪರೇಟ್ ಮಾಡೋಣ. ಟೇಬಲ್ ಅನ್ನು ಹಾಕೊಂಡಿದ್ದೀನಿ. ಯುವರ್ ಕ್ಯಾಶ್ ಇನ್ಫ್ಲೋಸ್ ಗಿವನ್. ಕ್ವೆಶನ್ ಅಲ್ಲಿ ಏನ್ ಕ್ಯಾಶ್ ಇನ್ಫ್ಲೋಸ್ ಕೊಟ್ಟಿದ್ದಾರೆ, ವಿಚ್ ಆರ್
after tax and after depreciation. And depreciation value na ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ. ಹೇಗಪ್ಪ ಡೆಪ್ರಿಸಿಯೇಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಂಡೆ ಅಂತಂದ್ರೆ ಕಾಸ್ಟ್ ಆಫ್ ಮಷಿನ್ ಡಿವೈಡೆಡ್ ಬೈ ಲೈಫ್ ಆಫ್ ಮಷಿನ್ ಸ್ಟ್ರೈಟ್ ಲೈನ್ ಬೇಸಿಸ್ ಅಲ್ಲಿ ಮಾಡ್ಕೊಂಡಿದ್ದು. ಕ್ಯಾಶ್ ಫ್ಲೋಸ್ ಆಫ್ಟರ್ ಟ್ಯಾಕ್ಸ್ ಬಟ್ ಬಿಫೋರ್ ಡೆಪ್ರಿಸಿಯೇಷನ್. ಕ್ಯಾಶ್ ಫ್ಲೋಸ್ ಗಿವನ್ಗೆ ಕಲಮ್ ನಂಬರ್ 2ಗೆ ಕಲಮ್ ನಂಬರ್ 3 ಇರೋ ಫಿಗರ್ಸ್ ಗಳನ್ನ ಆಡ್ ಮಾಡಿದ್ರೆ ವಿ ವಿಲ್ ಗೆಟ್ ಕ್ಯಾಶ್ ಫ್ಲೋಸ್ ಆಫ್ಟರ್ ಟ್ಯಾಕ್ಸ್ ಬಟ್ ಬಿಫೋರ್ ಡೆಪ್ರಿಸಿಯೇಷನ್. ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ depreciation amount and we are adding back to the cash flows. Okay, PV factor as given in the equation 0.893, 0.797, 0.721, 636 and 567. Now discount ಮಾಡಿದ್ರೆ ಅಂದ್ರೆ column number 5 ಅಲ್ಲಿರುವಂತಹ PV factor ಅನ್ನ column number 4 ಅಲ್ಲಿರುವಂತಹ cash inflows ಗೆ multiply ಮಾಡಿಕೊಂಡಾಗ ನಮಗೆ present values ಸಿಗುತ್ತೆ. Total present values of cash inflows ಅಂದ್ರೆ ಅರ್ನಿಂಗ್ಸ್ ನ ಟೋಟಲ್ 1,82,370 ಆಗುತ್ತೆ, ದಟ್ ಆಫ್ ಮಷಿನ್ ಎಕ್ಸ್. ಅಂಡ್ ಅಗೈನ್ ದೇರ್ ಇಸ್ ಅ ಸ್ಕ್ರಾಪ್ ವ್ಯಾಲ್ಯೂ ಅಟ್ ದ ಎಂಡ್ ಆಫ್ 5th year 20,000, that to be discounted at a PV factor of 5th year 0.567, which comes around 11,340. The total of present values of all the cash inflows and the scrap value ಮತ್ತೆ ಅರ್ನಿಂಗ್ಸ್ ಎಲ್ಲ ಸೇರಿ ಮಷಿನ್ ಎಕ್ಸ್ ಗೆ the total of cash inflows, present values of cash inflows ಎಷ್ಟಾಗುತ್ತಪ್ಪ ಅಂದ್ರೆ 1,93,710. The same to be calculated for machine Y. Machine Y ಗೆ cash inflows ಕೊಟ್ಟಿದ್ದಾರೆ. Again depreciation original cost of machine Y divided by life of the asset ಅಥವಾ machine Y ಹಾಕೊಂಡ್ವಿ. ನಮಗೆ 14,000 ಬಂದಿದೆ depreciation per annum. Cash flows after tax but before depreciation 2 plus 3 24,000, 44, 54, 74, 54 ಸಿಕ್ಕಿದೆ ನಮಗೆ. PV factor is already given in the equation. So present values ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. Present values of cash inflows is equal to 1,72,630. Again machine Y ಗೂ ಕೂಡ there is a scrap value of rupees 30,000 at the end of 5th year, which we are going to discount by using a PV factor of 5th year 0.567, 17,010 ಆಗುತ್ತೆ. Okay, present values of cash inflows 1,72,630 ಗೆ ಸ್ಕ್ರಾಪ್ ವ್ಯಾಲ್ಯೂ ರಿಯಲೈಸ್ ಆಗುವಂಥದ್ದನ್ನ ನಾವು ಆಡ್ ಮಾಡ್ಕೊಂಡಾಗ 1,89,640. This is the total of present values of cash inflows of machine Y. Next, ಈಗ ನಾವು ಪ್ರಾಜೆಕ್ಟ್ ಎಕ್ಸ್ ಅಥವಾ ಮಷಿನ್ ಎಕ್ಸ್ ಅಂಡ್ ಮಷಿನ್ ವೈ ನ ಪ್ರೆಸೆಂಟ್ ವ್ಯಾಲ್ಯೂಸ್, ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಇನ್ಫ್ಲೋಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ದ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಔಟ್ಫ್ಲೋಸ್ ಅನ್ನ ನಾವೇನು ಡಿಸ್ಕೌಂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ವಿ ಆರ್ ಮೇಕಿಂಗ್ ಓನ್ಲಿ ದ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಫರ್ದರ್ ಇನ್ವೆಸ್ಟ್ಮೆಂಟ್ ಯಾವುದನ್ನು ಕೂಡ ನಾವು ಮಾಡ್ತಿಲ್ಲ. ಆದ್ರಿಂದ ನೇರವಾಗಿ ನಾವೀಗ NPV ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು present values of cash inflows minus present values of cash outflows. ಈ ಫಾರ್ಮುಲಾನ ಹಾಕೊಂಡು ನಾವೀಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. ಮಷಿನ್ ಎಕ್ಸ್ ಗೆ ದ ಪ್ರೆಸೆಂಟ್ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಇನ್ಫ್ಲೋಸ್ 1,93,710 ಬಂದಿದೆ ನಮಗೆ. ದ ಔಟ್ಲೇ ಈಸ್ 1 lakh. ಸೊ ಮಷಿನ್ ಎಕ್ಸ್ ನ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ rupees 93,710. ಮಷಿನ್ ವೈ ಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಇನ್ಫ್ಲೋಸ್ 1,89,640 ಬಂದಿದೆ. ಮಷಿನ್ ವೈ ನ ಔಟ್ಲೇ 1 lakh. ಸೊ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಮಷಿನ್ ವೈ rupees 89,640. ಈಗ ನಾವು ನಮ್ಮ ರೆಕಮೆಂಡೇಶನ್ ಅನ್ನ ಕೊಡಬೇಕು. ಅಂದ್ರೆ ಯಾವ ಮಷಿನ್ ಎಕ್ಸ್ ಅಥವಾ ಮಷಿನ್ ವೈ ಇವೆರಡು ಕ್ಯಾಪಿಟಲ್ ಬಜೆಟಿಂಗ್ ಪ್ರಾಜೆಕ್ಟ್ಸ್ ಗಳಲ್ಲಿ ಯಾವ ಪ್ರಾಜೆಕ್ಟ್ ಅನ್ನು ನಾವು ಪ್ರಿಫರ್ ಮಾಡಲಿಕ್ಕೆ ಸಜೆಷನ್ ಕೊಡಬೇಕು ಅಂತ ನಾವು ಡಿಸೈಡ್ ಮಾಡಬೇಕಾಗತ್ತೆ. ನಿಮ್ಗೆಲ್ರಿಗೂ ಗೊತ್ತಿದೆ ಡಿಸಿಷನ್ ಕ್ರೈಟೀರಿಯಾ ಅಂಡರ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಒಂದಕ್ಕಿಂತ ಹೆಚ್ಚು ಪ್ರಾಜೆಕ್ಟ್ಗಳು ಅಥವಾ ಪ್ರಪೋಸಲ್ಸ್ ಇದ್ದಾಗ ದ ಪ್ರಾಜೆಕ್ಟ್ ಆರ್ ಪ್ರಪೋಸಲ್ ವಿತ್ ಗ್ರೇಟರ್ ಅಥವಾ ಹೈಯರ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ವಿಲ್ ಹ್ಯಾವ್ ಟು ಬಿ ಸೆಲೆಕ್ಟೆಡ್ ಅಂತ. ಸೊ ನಮ್ಮ ರೆಕಮೆಂಡೇಶನ್ ಈ ತರ ಇರುತ್ತೆ. ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಮಷಿನ್ ಎಕ್ಸ್ which is rupees 93,710 is more than that of machine Y which is rupees 89,640. Therefore machine X is preferable. machine X ನ net present value machine Y ನ net present value ಗಿಂತ ಜಾಸ್ತಿ ಇರೋದ್ರಿಂದ machine X ಅನ್ನ ನಾವು ಪ್ರಿಫರ್ ಮಾಡ್ತಿದ್ದೀವಿ.
ಸೊ ಒಂದು ವರ್ಕಿಂಗ್ ನೋಟ್ ಇದೆ, ಅವೇನ್ ಡೆಪ್ರಿಸಿಯೇಷನ್ ಅನ್ನ ಅಲ್ಲಿ ಆಡ್ ಮಾಡ್ಕೊಂಡ್ವಿ ಕ್ಯಾಶ್ ಫ್ಲೋಸ್ಗೆ. ಆ ಡೆಪ್ರಿಸಿಯೇಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ ಅಂತ ವರ್ಕಿಂಗ್ ನೋಟ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ. ವರ್ಕಿಂಗ್ ನೋಟ್ ಈ ತರ ಇದೆ. ಡೆಪ್ರಿಸಿಯೇಷನ್ ಈಸ್ ಈಕ್ವಲ್ ಟು ಒರಿಜಿನಲ್ ಕಾಸ್ಟ್ ಆಫ್ ಮಷಿನ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ಲೈಫ್ ಆಫ್ ದ ಮಷಿನ್. ಮಷಿನ್ ಎಕ್ಸ್ಗೆ ಒರಿಜಿನಲ್ ಕಾಸ್ಟ್ ಬಂದ್ಬಿಟ್ಟು 1 ಲಕ್ಷ ಇದೆ, ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಬಂದು 20,000 ಇದೆ, ಡಿವೈಡೆಡ್ ಬೈ 5 years. ದಿಸ್ ಈಕ್ವೇಶನ್ ಈಸ್ ಫಾರ್ ಡೆಪ್ರಿಸಿಯೇಷನ್ ಅಂಡರ್ ಸ್ಟ್ರೈಟ್ ಲೈನ್ ಬೇಸಿಸ್ ಮೆಥಡ್. ಓಕೆನಾ, ಅಥವಾ ಒರಿಜಿನಲ್ ಕಾಸ್ಟ್ ಮೆಥಡ್ ಅಂತ ಕರಿತೀವಿ. ಸ್ಟ್ರೈಟ್ ಲೈನ್ ಬೇಸಿಸ್ ಮೆಥಡ್ ಅಲ್ಲಿ ನಾವು ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. 1 ಲಕ್ಷ ಒರಿಜಿನಲ್ ಕಾಸ್ಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ 20,000 ಇದೆ. ಸೊ ಮಷಿನ್ ಎಕ್ಸ್ಗೆ ಡೆಪ್ರಿಸಿಯೇಷನ್ 16,000 per annum ಆಗುತ್ತೆ. ದಟ್ ಆಫ್ ಮಷಿನ್ ವೈ ಸೇಮ್ ಕಾನ್ಸೆಪ್ಟ್, ಅದಕ್ಕೆ 30,000 ಸ್ಕ್ರಾಪ್ ವ್ಯಾಲ್ಯೂ ಇದೆ. ಸೊ ಡೆಪ್ರಿಸಿಯೇಷನ್ 14,000 per annum ಆಗುತ್ತೆ. ಇಲ್ಲಿಗೆ ಮೊದಲನೇ ಲೆಕ್ಕ ಕಂಪ್ಲೀಟ್ ಆಯಿತು. ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. From the following information, calculate NPV and evaluate the projects at 10% rate of return and suggest which of the project is acceptable. Information relating to project A and project B is given. Initial investment, project A cost 40,000 rupees, whereas project B cost rupees 60,000. Expected life of both the project is 5 years. ಸ್ಕ್ರಾಪ್ ವ್ಯಾಲ್ಯೂ ಪ್ರಾಜೆಕ್ಟ್ ಎಗೆ 2000, ಪ್ರಾಜೆಕ್ಟ್ ಬಿಗೆ 4000 ಇದೆ. ಆನ್ಯುಯಲ್ ಕ್ಯಾಶ್ ಇನ್ ಫ್ಲೋ ಅಂಡ್ ಡಿಸ್ಕೌಂಟ್ ರೇಟ್ ಎರಡನ್ನು ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ಎದು ಪ್ರಾಜೆಕ್ಟ್ ಬಿದು ಕ್ಯಾಶ್ ಇನ್ ಫ್ಲೋಸ್ ಆರ್ ಗಿವನ್ 10,000, 20, 20, 6, 4. ದಿಸ್ ಈಸ್ ಆಫ್ ಪ್ರಾಜೆಕ್ಟ್ ಎ. ಪ್ರಾಜೆಕ್ಟ್ ಬಿಗೆ 40,000, 20,000, 10,000, 6,000, 4,000. ದೀಸ್ ಕ್ಯಾಶ್ ಇನ್ ಫ್ಲೋಸ್ ಆರ್ ಆಫ್ ಪ್ರಾಜೆಕ್ಟ್ ಬಿ. ಅಂಡ್ ಪಿ ವಿ ಫ್ಯಾಕ್ಟರ್ 10% ಅಲ್ಲಿದೆ. 0.909, 826, 751, 683, 621. ಈ ಕ್ವೆಶನ್ ನಿಮ್ಮ ಕುವೆಂಪು ಯೂನಿವರ್ಸಿಟಿಯ 2017 ಕ್ವೆಶನ್ ಪೇಪರ್ ನಲ್ಲಿ ಬಂದಿರುವಂತದ್ದು. ಓಕೆ, ಈಗ ನಮಗೆ ಪ್ರಾಜೆಕ್ಟ್ ಎ ಮತ್ತೆ ಪ್ರಾಜೆಕ್ಟ್ ಬಿ ಗೆ ಸಂಬಂಧಪಟ್ಟಿರುವಂತಹ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಒರಿಜಿನಲ್ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ. 10% ಇಸ್ ದ ರೇಟ್ ಆಫ್ ರಿಟರ್ನ್. ಎಕ್ಸ್ಪೆಕ್ಟೆಡ್ ಲೈಫ್ ಇಸ್ 5 years. ಸ್ಕ್ರಾಪ್ ವ್ಯಾಲ್ಯೂ ಬಂದ್ಬಿಟ್ಟು 2000 ಮತ್ತೆ 4000. ಡಿಸ್ಕೌಂಟ್ ಫ್ಯಾಕ್ಟರ್ ಕೂಡ ಕೊಟ್ಟಿದ್ದಾರೆ. Okay, let us come to solution. It is assumed that the profits are after tax and before depreciation. Profits after tax and before depreciation ಕೊಟ್ಟಿದ್ದಾರೆ ಅಂತಾನೆ ಅಸಂಪ್ಷನ್ ಮಾಡ್ಕೊಂತಿದ್ದೀವಿ, ಯಾಕಂದ್ರೆ ಅವ್ರೇನು ಕ್ವೆಶನ್ ಅಲ್ಲಿ ಏನು ಹೇಳಿಲ್ಲ. ಓಕೆ, ನಾವೀಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಪ್ರಾಜೆಕ್ಟ್ ಎ ಮತ್ತೆ ಪ್ರಾಜೆಕ್ಟ್ ಬಿ ನ ಪ್ರೆಸೆಂಟ್ ವ್ಯಾಲ್ಯೂಸ್ ಅನ್ನ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಸ್ಟೇಟ್ಮೆಂಟ್ ಶೋಯಿಂಗ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಆಫ್ ಪ್ರಾಜೆಕ್ಟ್ ಎ ಸಪರೇಟ್ ಮಾಡ್ಕೊಳ್ಳೋಣ. ಪ್ರಾಜೆಕ್ಟ್ ಎ ಮತ್ತೆ ಪ್ರಾಜೆಕ್ಟ್ ಬಿ ಗೆ ಟೇಬಲ್ ಅನ್ನು ಹಾಕೊಳ್ಳೋಣ. ಇಯರ್ ಕ್ಯಾಶ್ ಫ್ಲೋಸ್ ಗಿವನ್ ಇನ್ ದ ಕ್ವೆಶನ್, ಪಿ ವಿ ಫ್ಯಾಕ್ಟರ್ 10% ಅಂಡ್ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಇನ್ಫ್ಲೋಸ್. ಪ್ರಾಜೆಕ್ಟ್ ಎ ಗೆ 10,000, 20,000, 20,000, 6,000, 4,000 respectively for 5 years. PV factor 0.909, 0.826, 0.751, 683 and 621. After discounting, cash flows and PV factor in the multiply ಮಾಡಿದಾಗ ನಮಗೆ present values of cash flows ಸಿಗುತ್ತೆ. The total of present values of cash inflows 47,212 ಬರುತ್ತೆ. ನಮಗೆ salvage value ಇದೆ ಅಂದ್ರೆ scrap at the end of 5th year 2000 ಇದೆ ಪ್ರಾಜೆಕ್ಟ್ ಎ ಗೆ. 2000 into 0.621. 621 is the PV factor at the 5th year. ಸೊ 1,242 ರೂಪಾಯಿ ಸ್ಕ್ರಾಪ್ ಇಂದ ನಮಗೆ ದುಡ್ಡು ಬರ್ತಿದೆ. ಟೋಟಲ್ ಆಗಿ ನಮಗೆ ಬರ್ತಿರೋಂಥ ದುಡ್ಡು ಅಟ್ ಪ್ರೆಸೆಂಟ್ ವ್ಯಾಲ್ಯೂ ಇವತ್ತಿನ ದಿನಕ್ಕೆ ಲೆಕ್ಕ ಹಾಕೊಂಡ್ರೆ ಅಟ್ ದಿ ಫಸ್ಟ್ ಇಯರ್ ಅಂದ್ರೆ ಫಸ್ಟ್ ಇಯರ್ಗೆ ಇನ್ ದ ಇಯರ್ ಇನ್ ವಿಚ್ ಇನ್ವೆಸ್ಟ್ಮೆಂಟ್ ಇಸ್ ಗೋಯಿಂಗ್ ಟು ಬಿ ಮೇಡ್ ಆ ವರ್ಷಕ್ಕೆ ಲೆಕ್ಕ ಹಾಕೊಂಡು ಕನ್ವರ್ಟ್ ಮಾಡಿ ನೋಡೋದಾದ್ರೆ 48,454 ಅಂದ್ರೆ ದ ಟೋಟಲ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಇನ್ಫ್ಲೋಸ್ ಆಫ್ ಪ್ರಾಜೆಕ್ಟ್ ಎಷ್ಟಪ್ಪ ಅಂದ್ರೆ 48,454. ಇನ್ ದ ಸಿಮಿಲರ್ ಮ್ಯಾನರ್ ಇದೇ ರೀತಿನಲ್ಲಿ ನಾವು ಪ್ರಾಜೆಕ್ಟ್ ಬಿಗೂ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಸ್ಟೇಟ್ಮೆಂಟ್ ಶೋಯಿಂಗ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಆಫ್ ಪ್ರಾಜೆಕ್ಟ್ ಬಿ. ಸೇಮ್ ಮ್ಯಾನರ್ 5 years ಅನ್ನು ಹಾಕೊಂಡು ತಗೊಳ್ಳೋಣ. ಕ್ಯಾಶ್ ಇನ್ಫ್ಲೋಸ್ ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾರೆ ಹಾಕೊಳ್ಳೋಣ. ಪಿ ವಿ ಫ್ಯಾಕ್ಟರ್ ಹಾಕೊಳ್ಳೋಣ. 0.909, 826, 751, 683 and 621. ಡಿಸ್ಕೌಂಟ್ ಮಾಡಿದಾಗ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್
66,972 ರೂಪಾಯಿ ಬರುತ್ತೆ ಪ್ರಾಜೆಕ್ಟ್ ಬಿ ನದ್ದು. ಅದಕ್ಕೆ ಸ್ಯಾಲ್ವೇಜ್ ವ್ಯಾಲ್ಯೂನ ನಾವು ಆಡ್ ಮಾಡ್ಕೊಬೇಕು. ಸ್ಯಾಲ್ವೇಜ್ ವ್ಯಾಲ್ಯೂ ಅಟ್ ದ ಎಂಡ್ ಆಫ್ 5th year ಫಾರ್ ಪ್ರಾಜೆಕ್ಟ್ ಬಿ ಇಸ್ 4,000 ಆಸ್ ಗಿವನ್ ಇನ್ ದ ಕ್ವೆಶನ್ ಅಂಡ್ ಡಿಸ್ಕೌಂಟ್ ಫ್ಯಾಕ್ಟರ್ ಬಂದು 0.62 ಬಂದಿದೆ. 2,484 ಆಗುತ್ತೆ. ನಮಗೆ ರಿಯಲೈಸಬಲ್ ವ್ಯಾಲ್ಯೂ ಅಂದ್ರೆ ಇವತ್ತಿನ ಮೊದಲ ವರ್ಷಕ್ಕೆ ನಾವು ಡಿಸ್ಕೌಂಟ್ ಮಾಡಿದ್ಮೇಲೆ ಟೋಟಲ್ ಆಫ್ ಕ್ಯಾಶ್ ಇನ್ಫ್ಲೋಸ್ ಅಂಡ್ ಸ್ಕ್ರಾಪ್ ವ್ಯಾಲ್ಯೂ 69,456 ಆಗುತ್ತೆ. ದಿಸ್ ಇಸ್ ಆಫ್ ಪ್ರಾಜೆಕ್ಟ್ ಬಿ. ಸೊ ನೆಕ್ಸ್ಟ್ ನಾವೀಗ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಇನ್ಫ್ಲೋಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ. ಅಂಡ್ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಔಟ್ಫ್ಲೋಸ್ ನ ನೀಡ್ ನಾಟ್ ಟು ಕ್ಯಾಲ್ಕುಲೇಟ್, ಯಾಕಂತಂದ್ರೆ ಇನಿಷಿಯಲ್ ಔಟ್ಲೇ ಮಾತ್ರ ಇರೋದು. ಅದರಿಂದ ನಾವೀಗ ನೇರವಾಗಿ NPV ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಇನ್ಫ್ಲೋಸ್ ಮೈನಸ್ ಇನಿಷಿಯಲ್ ಔಟ್ಲೇ. ಪ್ರಾಜೆಕ್ಟ್ ಎಗೆ 48,454 minus 40,000, whereas of project B 69,456 minus 60,000. Okay, project A ಗೆ net present value rupees 8,454 ಬರುತ್ತೆ. ಪ್ರಾಜೆಕ್ಟ್ B ಗೆ net present value 9,456 ಬರುತ್ತೆ. So we are making a recommendation based on our analysis or evaluation under net present value method. The net present value of project B rupees 9,456 is more than that of project A rupees 8,454. Therefore project B is preferable. So ನಾವು ಪ್ರಾಜೆಕ್ಟ್ ಬಿ ಅನ್ನ ಪ್ರಿಫರ್ ಮಾಡ್ತಿದ್ದೀವಿ. ಇಲ್ಲಿಗೆ NPV ನಲ್ಲಿ 15 ಮಾರ್ಕ್ಸ್ ಕ್ವೆಶನ್ಸ್ ಗಳನ್ನ ಕೇಳ್ತಾರೆ. ಆ 2 ಕ್ವೆಶನ್ಸ್ ಗಳನ್ನ ನಾವು ಸಾಲ್ವ್ ಮಾಡಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್.